ನೀನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿ ಕೆಲಸ ಮಾಡು ಸರಿನಾ. ನಾವೇ ಜಗಳ ಮಾಡ್ಕೊಂಡ್ರೆ ಸುಮ್ಮನೆ ಇವಾಗ ಅವ್ರಿಗೆ ಸದರ ಆದಂಗೆ ಆಗುತ್ತೆ. ಅವ್ರು ಸುಮ್ಮನೆ ಹೇಳಿದ್ದಾರೆ ನಿನಗೆ, ಅದಕ್ಕೇನೆ ನಾನೆಲ್ಲ ನಿನಗೆ ಹಾಕ್ಕೊಡ್ತೀನಿ, ಯಾವ್ದ್ರಲ್ಲಿ ನಿನಗೆ ಮೋಸ ಮಾಡಲ್ಲ ಸರಿನಾ. ಸರಿ ಆಯ್ತು ಆಂಟಿ, ನಿಮ್ಮ ಇಷ್ಟ ಎಷ್ಟಾದರೂ ಹಾಕ್ಕೊಳ್ಳಿ. ಅವರು ಏನು ಜಗಳ ಮಾಡ್ಕೊಳ್ತಾರೆ ಇವರು ಅಂತ ಹೇಳಿರಬೇಕು. ಸಾಮಾನ್ಯ ಜಗಳ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಕೆಲಸಕ್ಕಿಂತ ಬಿಟ್ಟು ಹೋಗ್ತಾಳೆ ಅಂತ ಹೇಳಿರಬೇಕು. ನನಗೆ ಗೊತ್ತಾಯಿತು ಬಿಡಿ, ಹೋಗ್ಲಿ. ಇಲ್ಲಿ ನನಗೊಂದು ಚೇರ್ ಹಾಕ್ಬಿಡಿ ಫ್ರಂಟಲ್ಲಿ. ಇಲ್ಲಿ ನಾನು ಇಲ್ಲೇ ಇರ್ತೀನಿ, ಹೊರಗಡೆ ಕೂತ್ಕೊಳ್ತೀನಿ. ಹೊರಗೆ ಕೂತ್ಕೊಂಡ್ರೆ ನಾನಲ್ಲಿ ಕೆಲಸ ಮಾಡಬೇಕಲ್ಲಮ್ಮ. ನಾನೆಲ್ಲಿ ಕೂತ್ಕೊಂತೀನಿ, ನೀನು ಅಲ್ಲಿ ಕೂತ್ಕೋ. ಅಯ್ಯೋ ಆಂಟಿ, ಅಲ್ಲ ನನ್ನೇನು ಕೇಳಿ ಕರೆಸಿರೋದು ಹುಡುಗಿ ಅಂತ ಹೇಳಿ ನೋಡೋದಕ್ಕೆ ತಾನೆ. ಅದಕ್ಕೆ ಇಲ್ಲಿ ಚೇರ್ ಹಾಕಿಸ್ಬಿಡಿ. ನಾನು ಹೇಳ್ತೀನಿ, ಯಾರಾದರೂ ಬಂದಾಗ ಇಂಥದ್ದು ಬೇಕು ಕೊಡ ಆಂಟಿ ಅಂತ ಹೇಳ್ತೀನಿ ನಾನು, ನೀನು ಕೊಡಿರಿ ಅಂತೆ. ನೀವು ಇಲ್ಲಿ ಫ್ರಂಟಲ್ಲಿ ಕೂತ್ಕೊಂಡ್ರೆ ಅವ್ರು ನೀನು ನೋಡಿದ ತಕ್ಷಣ ಹೋಗ್ತಾರೆ ಆಂಟಿ. ಆಂಟಿಯವ್ರನ್ನ ಯಾರು ನೋಡಲ್ಲ ಇವಾಗ, ಹುಡುಗಿಯರ್ನ ನೋಡೋದು ಹುಡುಗರು, ಅದಕ್ಕಾಗಿನ. ಸರಿ ಆಯ್ತು ಹೇಳ್ಬಿಡು, ಹಾಕ್ಯಂಡು ಕುಕ್ಕಮಕ್ಕಾಗುತ್ತೆ. ಅದೇ ಒಳಗೆ ನಾನೆಲ್ಲ ರೇಷನ್ ಅದೆಲ್ಲ ಕೊಡೋಕ್ಕೆ ಅಂತ ನಿನ್ಗೆ ಅದಕ್ಕೆ ಕಣಮ್ಮ ಇಟ್ಕೊಂಡಿರೋದು. ನಾನು ಕೊಟ್ಟರೆ ಅದು ಹೆಂಗೆ ಸರಿಯಾಗುತ್ತೆ, ನಾನು ಬಿಲ್ ಮಾಡ್ತೀನಿ. ಬಿಲ್ ಮಾಡಿ ನಿನಗೆ ಇಷ್ಟು ಇಂಥ ಐಟಮ್ ಕೊಡು ಅಂತ ಹೇಳೋದು. ಅವ್ರು ಕೇಳ್ತಾರೆ, ನೀನು ಕೊಡು, ನಾನು ಆಮೇಲೆ ನಾನು ಬಿಲ್ ಹಾಕ್ತೀನಿ. ಅದು ಮೇನ್ ಇರೋದು ಸರಿನಾ. ನೀನೇನು ತಲೆ ಕೆಡಿಸ್ಕೋಬೇಡ, ಏನಾದರೂ ಬೇಕಿದ್ರು ನಾನೆಲ್ಲ ಕೊಡ್ತೀನಿ, ಕೇಳು ಅಷ್ಟೇ. ಒಟ್ನಲ್ಲಿ ಚೆನ್ನಾಗಿ ನನಗೆ ಕೆಲಸ ಮಾಡಬೇಕು, ನಾನು ಹೇಳ್ದಂಗೆ ಟೈಮಿಗೆ ಸರಿಯಾಗಿ ಬರಬೇಕು, ಟೈಮಿಗೆ ಸರಿಯಾಗಿ ಕೆಲಸ ಆಗಬೇಕು, ಏನು ಪರ್ಫೆಕ್ಟಾಗಿ ಕೆಲಸ ಆಗಬೇಕು. ನಂಬಿಕೆ ಇಟ್ಟಿರ್ತೀನಿ, ನಂಬಿಕೆ ಉಳಿಸ್ಕೊಂಡು ಹೋಗಬೇಕು. ನಿನ್ನ ಮೇಲೆ ನನಗೆ ತುಂಬ ನಂಬಿಕೆ ಐತೆ. ಸರಿ ಆಯ್ತು ಆಂಟಿ, ನಾನೆಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಬಿಡಿ. ರೇಣುಕಕ್ಕ ಹ್ಞೂ, ಯಾಕೆ ರಘು ಅಷ್ಟು ಜೋರಾಗಿ ರೇಣುಕಕ್ಕ ಅಂತ ಬರ್ತಾ ಇದೆಯಾ? ಅಕ್ಕ, ರೇಣುಕಕ್ಕ, ಪೈಲ್ವಾನ್ ಪಾಪಣ್ಣ ನೇಣು ಹಾಕಿದಾನಂತೆ. ಪೈಲ್ವಾನ್ ಪಾಪಣ್ಣ ಸೋತೋಗ್ಬಿಟ್ಟಂತೆ. ಹಾಂ, ಏನು ಹೇಳ್ತಾ ಇದೆಯಾ ನೀನು? ಪೈಲ್ವಾನ್ ಪಾಪಣ್ಣ ಸತ್ತೋಗ್ಬಿಟ್ನಾ? ಯಾಕೆ ಯಾಕೆ ಏನಾಯ್ತು? ಗೊತ್ತಿಲ್ಲ, ಏನೋ ಎಲ್ಲ ಜನ ಈಗ ಮಾತಾಡ್ತಾ ಇದ್ದಾರೆ. ನನಗೆ ಫೋನ್ ಬಂದಿತ್ತು ಇವಾಗ. ಅಲ್ಲಿ ಯಾರೋ ಹೋಗಿ, ನನ್ನ ಫ್ರೆಂಡ್ ಯಾರೋ ಹೋಗಿದ್ರಂತೆ, ಇವಾಗ ಫೋನ್ ಮಾಡಿದರು. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಪೈಲ್ವಾನ್ ಪಾಪಣ್ಣ ನೇಣು ಹಾಕೋಬಿಟ್ಟಿದ್ದಾನೆ. ಸಾಲದ ಬಾಧೆ ತಡಿದಲ್ದಲೇ ಸಾಲ ಜಾಸ್ತಿ ಮಾಡ್ಕೊಂಡಿದ್ದಂತೆ. ಅದಕ್ಕೇನೆ ಸಾಲ ತೀರ್ಸೋಕ್ಕಾಗಲ್ಲ ಅಂತೇಳಿ ನೇಣು ಹಾಕೋಬಿಟ್ಟವನಂತೆ. ನೀನು ಸುಳ್ಳು ಹೇಳ್ತಾ ಇದೆಯಾ? ಇಲ್ಲ, ನಮ್ಮ ಅಣ್ಣಂಗೆ ಮಾಡ್ಕೊಳ್ಳ ಅಂತಾನಲ್ಲ ಅವನು, ಧೈರ್ಯಸ್ತ. ಇಲ್ಲ, ಇವಣ್ಣ ಏನೋ ಫುಲ್ ಮಾಡ್ತಾ ಇರಬೇಕು. ಅಲ್ಲೇಣ, ನ್ಯೂ ಇಯರಿಗೆ ಫುಲ್ ಮಾಡ್ತಾ ಇದೆಯಾ ನೀನು? ಸುಮ್ಮನೆ ರೇಣುಕಕ್ಕ ದುಡ್ಡು ಕೊಟ್ಟೈತಲ್ಲ, ಅದಕ್ಕೆ ನ್ಯೂ ಇಯರ್ಗೆ ಫುಲ್ ಮಾಡೋಣ ಅಂತ ಮಾಡ್ತಾ ಇದೀಯ, ಹೊಸ ವರ್ಷಕ್ಕೆ. ನನಗೆ ನಾನು ಫುಲ್ ಆಗಲ್ಲಪ್ಪ, ನಾನು ಫುಲ್ ಮಾಡ್ತಾ ಇದೀಯಾ? ಬೇಗ ಎದುರ್ಕೊಬಿಡುತ್ತೆ, ಯಾವ್ದ್ರಲ್ಲಿ ಫುಲ್ ಆಗುತ್ತೆ ಅಂತ ಹೇಳಿ ಪರ್ಕ್ ಮಾಡೋಣ ಅಂತ ಮಾಡ್ತಾ ಇದೀಯಾ ನನ್ನ ಮೇಲೆ? ಅಯ್ಯೋ ಅಕ್ಕ, ಸುಮ್ಮನೆ ಹೇಳ್ತಾ ಇದ್ದೀನ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಕ್ಕ. ನಾನು ತಮಾಷೆ ಮಾಡ್ತಾ ಇಲ್ಲ ನಿಮ್ಮ ಹತ್ರ. ನಿಜ ಅಕ್ಕ, ಅವರು ನೇಣು ಹಾಕೋಬಿಟ್ಟಿದ್ದಾನಂತೆ. ಅವಣ್ಣ ತುಂಬ ಸಾಲದವ್ರ ಕಾಟ ಆಗಿದೆಯಂತೆ, ಅದಕ್ಕೆ ನೇಣು ಹಾಕೋಬಿಟ್ಟಿದ್ದಾನಂತೆ. ನಾನು ನಂಬಲ್ಲ. ನಮ್ಮ ಪೈಲ್ವಾನ್ ಪಾಪಣ್ಣ ಭಾಳ ಧೈರ್ಯಸ್ತ, ಹಂಗೆ ಮಾಡ್ಕೊಳ್ಳೋದಿಲ್ಲ. ಎಲ್ಲ ಕೊಡೋರವೆಲ್ಲ ಕೊಡ್ತೀನಿ ಅಂತ ಹೇಳಿದ್ದಾನೆ. ಹಂಗೆ ಮಾಡ್ಕೊಳ್ಳೋ ಅಂತವನಲ್ಲ ನನ್ನ ಪೈಲ್ವಾನ್ ಪಾಪಣ್ಣ. ನಮಗೆ ಗೊತ್ತೈತೆ ನಮ್ಮ ಅಣ್ಣ ಎಂಥವನು ಅಂತ. ನಮ್ಮ ಸ್ವಂತ ಹೆಣ್ಣ ಹೆಂಗೋ ಹಂಗೆ ಅವನು ನಮ್ಮ ಅಣ್ಣನ ಥರ, ಗೊತ್ತಾ? ಎಷ್ಟು ಚೆನ್ನಾಗಿ ನಮ್ಮನ್ನು ಮಾತಾಡಿಸ್ಕೊಂಡು, ಎಷ್ಟು ಎಲ್ಲದರಲ್ಲೂ ನಮಗೆ ಕಷ್ಟ ಸುಖದಲ್ಲಿ ನೋಡ್ಕೊಂಡಿದ್ದಾನೆ ಪೈಲ್ವಾನ್ ಪಾಪಣ್ಣ ಅಂತವನು. ಸಾಧಾರಣ ಮನುಷ್ಯ, ಒಂದು ಬಟ್ಟೆ ಇಟ್ಕೊಳ್ಳೋಕ್ಕೂ ಹಿಂದೆ ಮುಂದೆ ನೋಡ್ತಾನೆ ಅಂತ ಒಳ್ಳೆ ವ್ಯಕ್ತಿ ಅವನು. ಅಂಥವನು ಹಿಂಗೆ ಸಾಲದ ಬಾಧೆ ತಾಡ್ದಲ್ದಲೇನೆ ಅವ್ನಿಗೇನು ಹೊಸದಾಗಿ ಏನು ಕಡಿಮೆ ಆಗೈತೆ ಅಂತ ಅವಣ್ಣ ನೇಣು ಹಾಕೊಳ್ತಾನೆ. ಈಗ 10 ಲಕ್ಷ ದುಡ್ಡು ಬೇಕಂದ್ರೆ ತಗೊಂಬಂದು ಕೊಡೋದು ಮನೆ ಹತ್ರ. ಹೇಳಿತ್ತು, ರೇಣುಕಮ್ಮ ನಿನಗೆ ಬೆಳಗ್ಗೆ ಬೇಕಾ ಹೇಳು, ಕೊಡ್ತೀನಿ, ಖಂಡಿತವಾಗಿ ಕೊಡ್ತೀನಿ. ನಿನಗೆ ನಾಳೆ ಬೇಕಾ? ಇವತ್ತು ಹೇಳು, ಇವತ್ತು ಸಂಜೆ ಹೇಳು, ನನಗೆ ನಾಳೆ ಕೊಟ್ಬಿಡ್ತೀನಿ ನಿನ್ನ ದುಡ್ಡ. ಹಂಗೆ ಒಳ್ಳೆ ನಂಬಿಕೆ ಆದ ಮನುಷ್ಯ ಅಂಥವನು ಹೆಂಗೆ ಈ ರೀತಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ನೀವು ಹಿಂಗೆ ಹೇಳ್ತಾ ಇದ್ದೀರಾ? ಪೈಲ್ವಾನ್ ಪಾಪಣ್ಣ ಅಂದರೆ ಎಂಥ ಸಾಧಾರಣ ವ್ಯಕ್ತಿ ಅಂತ ನಮಗೆ ಗೊತ್ತು. ಅವ್ನು ಯಾವತ್ತೂ ಒಂದು ಬಟ್ಟೆ ಕೂಡ, ಒಂದು ಶರ್ಟ್ ಕೂಡ ಹಾಕ್ಕೊಂಡಿಲ್ಲ. ಅವಣ್ಣ ಇರೋ ಇದಕ್ಕೆ ವೈಟ್ ಪಂಚೆ, ವೈಟ್ ಶರ್ಟು ಒಳ್ಳೆ ಹಾಕ್ಕೊಂಡು ಸ್ಟೈಲಿಶ್ ಆಗಿರ್ಬೋದಾಗಿತ್ತು. ಆದರೆ ಅವನು ಸಾಧಾರಣ ಮನುಷ್ಯ ಪೈಲ್ವಾನ್ ಪಾಪಣ್ಣ. ಅಷ್ಟೊಂದು ಹಂಗೆಲ್ಲ ಇಲ್ಲ. ಏನು ಆಸ್ತಿ ಮಾಡಿದ್ದಾರೆ, ಏನಾದರೂ ಆಸ್ತಿಗಳಿಗೆ ಎಲ್ಲ ಬಂಡವಾಳ ಮಾಡಿದ್ದಾರೆ, ಏನೇನೋ ಮಾಡಿದ್ದಾರೆ. ಅವ್ರದ್ದು ಒಳ್ಳೊಳ್ಳೆ ಬಿಸ್ನೆಸ್ಸಿಂದು ಏನೇನೋ ತಲೆ ಕೆಡಿಸ್ಕೊಂಡು ಅವ್ರ ಮಕ್ಕಳಿಗೆಲ್ಲ ಏನೇನೋ ಮಾಡಿದ್ದಾರೆ ಅವರು. ಆ ರೀತಿ ಎಲ್ಲ ಮಾಡ್ಕೊಳ್ಳೋ ಅಂಥವ್ರಲ್ಲ ಅವರು. ಅವ್ರು ಸುಮ್ಮನೆ ಏನು ಉಪಯೋಗ ಬಾರ್ದಿಲ್ಲದಕ್ಕೆಲ್ಲ ದುಡ್ಡು ಖರ್ಚು ಮಾಡಲ್ಲ ಅವರು. ನೀನೇನು ಸುಳ್ಳು ಹೇಳ್ತಾ ಇದೀಯಾ? ಅಯ್ಯೋ, ಇವಕ್ಕ ನಂಬ್ತಾನೆ ಇಲ್ವಲ್ಲಪ್ಪ. ನಾನು ಹೇಳಿದ್ರೆ ಬಿಡಕ್ಕ, ನಂಬಲಿಲ್ಲ ಅಂದರೆ ಏನಾಯಿತು? ಹೋಗಿ ನೋಡ್ಕೊಂಬರೋಕೆ ಎಲ್ಲ ಜನ ಹೋಗಿದ್ದಾರೆ. ಪೈಲ್ವಾನ್ ಪಾಪಣ್ಣ ನೇಣು ಹಾಕೋಣವಂತೆ ಅಂತ ಹೇಳಿ ಎಲ್ಲ ಜನ ನೋಡ್ಕೊಂಬರಕ್ಕೆ ಹೋಗ್ಯವ್ರಿ. ನೀನು ನಾನು ಹೇಳೋದು ನಂಬ್ತಿಲ್ಲ ಅಂದಮೇಲೆ ಏನು ಮಾಡ್ತೀಯ? ಹೋಗು. ಮನೆಯವ್ರು ಬಂದರು ನೋಡು. ಏನಪ್ಪ, ನಿನ್ಗೇನ ವಿಷಯ ಗೊತ್ತಾತೆ? ಏನು ವಿಷಯ? ನೋಡು, ಇವ್ನು ರೋಗು ಇನ್ನು ನ್ಯೂ ಇಯರ್ಗೆ ಇವತ್ತೇ ಆಲೇನೆ ನನಗೆ ಫೂಲ್ ಮಾಡ್ತಾ ಇದ್ದಾನೆ. ಪೈಲ್ವಾನ್ ಪಾಪಣ್ಣ ನೇಣು ಹಾಕೊಂಡು ಸತ್ತೋದ ಅಂತಾರೆ. ಹಂಗೆ ಹೇಳ್ಬಾರ್ದು ಕಣ ರೋಗು. ಅಂತ ಒಳ್ಳೆ ವ್ಯಕ್ತಿಗಳು ಇನ್ನೊಂದು ಸ್ವಲ್ಪ ದಿನ ಬದುಕಬೇಕು. ಆ ರೀತಿ ಎಲ್ಲ ಒಳ್ಳೆ ಮನುಷ್ಯರ ಮೇಲೆ ಸುಮ್ಮನೆ ಈ ರೀತಿ ಎಲ್ಲ ಹೇಳ್ಬಾರ್ದು.
ಅಕ್ಕ ಬಿಡಕ್ಕ ಆಯುಸ್ ಜಾಸ್ತಿ ಆಗುತ್ತೆ. ನಾವು ಒಬ್ರ ಬಗ್ಗೆ ಹಾಗೆ ನಾವು ಸಾವಿನ ವಿಚಾರ ಮಾತಾಡಿದ್ರೆ ಅವ್ರಿಗೆ ಆಯುಸ್ ಜಾಸ್ತಿ ಆಗುತ್ತಂತೆ ಅಕ್ಕ. ನಿಜ ಆಯುಸ್ ಜಾಸ್ತಿ ಆಗುತ್ತೆ ಬಿಡಿ, ಒಳ್ಳೇದೇ ಆಗುತ್ತೆ. ಅವ್ರಿಗಿನ್ನೂ ಆಯುಸ್ ಜಾಸ್ತಿ ಆಗುತ್ತಂತೆ ಬಿಡಿ. ಇವ್ರು ಮಾತಾಡಿದ್ರಲ್ಲಿ ಏನೂ ತಪ್ಪಿಲ್ಲ. ಏನ ಯಾಕೆ ಪೂಲ್ ಮಾಡ್ತೀಯ ಸುಮ್ಕಿರು. ನಾವು ಹೊಸ ವರ್ಷ ಇವತ್ತು 12 ಗಂಟೆಯಿಂದ ಶುರು. ಅಯ್ಯೋ ಇಲ್ಲ ಅಣ್ಣ, ಹೋಗಿ ನೋಡ್ಕೊಂಬರೋ. ನೋಡಿ ಜನ ಎಲ್ಲ ಹೋಗ್ತಾ ಇದ್ದಾರೆ, ನೋಡು. ಹೋಗ್ಬೇಕಾದ್ರೆ ನೋಡ್ಕೊಂಡು ಬಾ. ಅಣ್ಣ ನೇಣು ಹಾಕೊಂಡಂತೆ ಸಾಲ್ದಾರ್ ಕಟ ಸಹಿಸ್ಕೊಳಕ್ಕಾಗ್ದಿಲ್ಲದಕ್ಕೆ ನೇಣು ಹಾಕೊಂಡವನಂತೆ. ಹೋಗು ನೋಡ್ಕೊಂಬ. ನನ್ನ ಹತ್ರ ಈಗ ಅವಣ್ಣ ಯಾರೋ ಫೋನ್ ಮಾಡಿತ್ತು, ನನ್ನ ಫ್ರೆಂಡ್ ಒಬ್ಬ, ಅವನು ಫೋನ್ ಮಾಡಿದ್ದ. ಇನ್ನೊಬ್ರು ಅವಣ್ಣ ಯಾವುದೋ ನನಗೆ ಫೋನ್ ಮಾಡಿತ್ತು, ಹಿಂಗಾಗ್ಬಿಟ್ಟೈತೆ ಕಣೋರೋಗು ಅಂತ ಹೇಳಿ. ಅದಕ್ಕೆ ಯಾಕಣ್ಣ ಅಂತಂದೆ. ಏನು ಕಾರಣ ಅಂತ ಗೊತ್ತಿಲ್ಲ, ಹಿಂಗೆ ಎಲ್ಲ ಇಲ್ಲಿ ಮಾತಾಡ್ತಾ ಇದ್ದಾನೆ ಅಂತ. ನೀವು ಅಂಗಡಿ ಹತ್ರ ಇದ್ದೀರಲ್ಲ, ಅದಕ್ಕೆ ಗೊತ್ತಿಲ್ಲ ಅನಿಸುತ್ತೆ. ಹೋಗಿ ನೋಡ್ಕೊಂಬನ್ನಿ. ನಾನು ಹೇಳಿರೋದು ನಂಬ್ತಾನೇ ಇಲ್ಲ ನೀವು. ಸುಮ್ಮನೆ ಇವನು ಓದೇ ಕೊಡ್ತೀನಿ ನಿನಗೆ. ಏನಿಲ್ಲ ನೋಡು, ನಿನಗೆ ಈ ರೀತಿ ಎಲ್ಲ ಮಾಡಿಬಿಟ್ರೆ ಅಲ್ಲ ನಿನಗೆ ಗೊತ್ತಾಗೋದಿಲ್ವೇನ? ಪಾಪ ಅಣ್ಣನ ಮೇಲೆ ಅಣ್ಣ ಏನೋ ನೇಯ ಮಾಡಿತ್ತು ನಿನಗೆ. ಅಕ್ಕ ನೀವು ಹೇಳಿದ್ರೆ ಕೇಳಲ್ಲ, ಹೋಗಿ ನೋಡ್ಕೊಬರೋದು. ಇದೇನಿದು ಇವನು ಹಿಂಗೆ ಹೇಳ್ತಾ ಇದ್ದಾನೆ? ಅವ್ನು ಸುಮ್ಮನೆ ನಾವು ಬಡ್ಡಿ ದುಡ್ಡು ಕಟ್ಟಿದ್ದೀವಲ್ಲ ಅವನಿಗೆ, ಏನೇ ವರ್ಷ ಬೇರೆ ಹೇಳ್ತಿರ್ತಾನೆ. ವರ್ಷಂತಾಗೆ ಅವನೆಲ್ಲನ ಸುಮ್ಮನೆ ಹಂಗನ್ನು ಅಂತ ಹೇಳಿರ್ತಾನೆ. ಬೇಗ ಪೂಲ್ ಆಗ್ಬಿಡ್ತಾರೆ, ಪೈಲ್ವನ್ ಪಾಪಣ ಸೊತ್ತಾಗೇನೆ ಅಂದರೆ ಬೇಗ ಪೂಲ್ ಆಗ್ಬಿಡ್ತಾರೆ. ಯಾಕಂದರೆ ಅವ್ನಿಗೆ ಬಡ್ಡಿಗೆ ದುಡ್ಡು ಕೊಟ್ಟವ್ರೆ, 12-15 ಲಕ್ಷ ದುಡ್ಡು ಕೊಟ್ಟವ್ರೆ ಅಂತ. ರಾತ್ರಿ ಕೊಟ್ಟಿದ್ದಲ್ಲ ಅದನ್ನೆಲ್ಲ ಬರ್ಸಿದ್ದೇನು? 3 ಲಕ್ಷ ಕೊಟ್ಟಿದ್ದಲ್ಲ, ಒಟ್ಟು 15 ಲಕ್ಷ ಆಗೈತೆ ಅಂತ ಹೇಳ್ಬೇಕಾಯ್ತು. ಎಲ್ಲ 15 ಲಕ್ಷ ಆಗೈತೆ ಟೋಟಲ್. ಇವಾಗ 15 ಲಕ್ಷ ದುಡ್ಡು ಕೊಟ್ಟಿರೋದು ಇವಾಗ. ಬಿಡು, ತಲೆ ಕೆಡಿಸ್ಕೊಬೇಡ. ಬರುತ್ತೆ ಅಣ್ಣ ಏನು. ಬರುತ್ತೆ ಈಗಲಾಗಲ್ಲ, ತಡಿ ನೋಡ್ಮಂತೆ. ನೋಡಿ ಎಲ್ಲ ಜನ ಹೋಗ್ತಾ ಇದ್ದಾರೆ ಅಲ್ಲೋಡು ಅಕ್ಕ. ಆ ಕಡೆಗೆ ಏನಪ್ಪ ಅಲ್ವಾ, ಆ ಕಡೆ ಕಪ್ಪ ಪೈಲ್ವಾನ್ ಪಾಪಣ ಅದು ಮನೆ ಇರೋದು. ಆ ಕಡೆಗೆ ಇರೋದು. ಎಲ್ಲ ಜನ ಓಡೋಗ್ತಾ ಇದ್ದಾರೆ. ಯಾಕೆ ಹೋಗ್ತಾ ಇದ್ದಾರೋ ಏನು. ಹೋಗಿ ಬರೋಣಪ್ಪ, ನಾನು ನೋಡ್ಕೊಂಬರೋಣ ಅದೇಲಿ. ಬೇಡ ಸುಮ್ಕಿರತ್ತ. ಅವನು ಎಲ್ಲನ ಸುಮ್ಮನೆ ಹೇಳವ್ನಿ. ಇನ್ನು ಪೂಲ್ ಮಾಡೋಕ್ಕಾಗಿನ ಹೇಳವ್ನಿ. ಯಾಕೆ ಹೋಗ್ತೀವಿ ಸುಮ್ಮನೆ ಹೋಗಲ್ಲಿ ಕೇಳಿರಿ ಯಾರನ್ನ ಏನಂತಾರೆ. ಅಯ್ಯೋ ಸುಮ್ಮನೆ ಹೇಳಕ್ಕೆ ಸತ್ತವ್ರೆ ಅಂತ ಹೇಳಕ್ ಬಂದೋಳ್ರಿ ಕಮ್ಮ ಅಂತ ಹೇಳಿ ನೀನು ಬೈಕೆಂಬ್ತಾರೆ. ಬೇಡ. ಅದು ನಿಜವೇ. ನಾವು ತಮಾಷೆ ಮಾಡೋಕೆ ಹೋಗಿ ಆಮೇಲೆ ಸೀರಿಯಸ್ ಆಗಿಬಿಡುತ್ತೆ. ಎಷ್ಟಾರ ತಮಾಷೆ ಮಾಡೋದು ಒಳ್ಳೇದಲ್ಲ. ಆಂಟಿ ಸುಮ್ಮನಿರು. ಅವರೆಲ್ಲ ನಿನ್ನ ಹತ್ರ ತಮಾಷೆ ಮಾಡಿದ್ದಾರೆ ಅನಿಸುತ್ತೆ. ನೀನು ತಮಾಷೆ ಮಾಡಿರೋದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಅದು ನಿಜವೇನೆ ತಿರ್ಗ. ಅಲ್ಲ ನಾನೇನೇನು ಕೇಳೋದಿಲ್ಲ, ಹೋಗಿ ಸುಮ್ಮನೆ ಹಿಂಗೆ ನೋಡ್ಕೊಂಡು ಬರ್ತೀನಿ. ನೋಡ್ತೀನಿ ಹೋಗಿ ಅಷ್ಟೇನೆ. ನಾನೇನೇನು ಕೇಳಲ್ಲ, ಏನಿಲ್ಲ. ನೀನು ಇದೆಯಪ್ಪ ಇಲ್ಲಪ್ಪ ಏನು ಎತ್ತ ಅವ್ರ ಮನೆ ತಕ್ಕ ಹೋಗ್ತೀನಿ, ನೋಡ್ತೀನಿ. ಏನೋ ಪಾಪಣ ಇದ್ದರೆ ಮಾತಾಡಿಸ್ಕೊಂಡು ಬರ್ತೀನಿ ಅಷ್ಟೇ. ನಾನೇನು ಹಿಂಗೆ ಇವನು ಹಿಂಗಂದ ಅದಕ್ಕೆ ನೋಡೋಕೆ ಬಂದೆ ಅದು ಇದು ಅಂತ ಹೇಳಿ ಏನು ಮಾತಾಡೋಕೆ ಹೋಗಲ್ಲ, ಏನು ಕೇಳೋಕೆ ಹೋಗಲ್ಲ. ಸುಮ್ಮನೆ ಆತೇನ ಊಟ ಅಂತ ಹೇಳಿ ಕೇಳ್ಕೊಂಡು ಬರ್ತೀನಿ. ಸರಿ ಆಯ್ತು ಹೇಳಕ್ಕೆ ಹೋಗ್ಬೇಡ. ತಿರ್ಗಾ ತಮಾಷೆ ಹೋಗಿ ಅವು ಸೀರಿಯಸ್ ಆಗಿಬಿಡ್ತಾವೆ. ತಿರ್ಗಿ ಎಲ್ಲ ಸವಾಸ ಯಾಕೆ ಬೇಕು. ಅವ್ನು ಬಂದು ಆಮೇಲೆ ಪೈಲ್ವನ್ ಪಾಪಣ್ಣ ಮೊದಲೇ ಸಿಟ್ಟು ನಾನು ಈ ರೋಗುನು ಅಯ್ಯನ ಹಿಡ್ಕೊಂಡು ನೋಡ ನನ್ನೇನು ಅಂತ ಮಾಡ್ಕೊಳ ಏನ ಅಂತ ಹೇಳಿ ಹಿಂಗೊಂದ ಅಂತ ಹೇಳಿ ಇವನ ಮೇಲಾಗಲಿ ಯಾರ ಮೇಲೂ ಹೇಳಕ್ಕೆ ಹೋಗ್ಬೇಡ. ಯಾಕೆ ಸುಮ್ಮನೆ ಜಗಳ. ಸುಮ್ಮನೆ ಹೋಗಿ ನಿನ್ನ ಪಾಡಿಗೆ ನೀನು ನೋಡ್ಕೊಂಡು ಅಲ್ಲಿ ಏನು ನಡಿತೈತಿ ಏನಾಗೈತೆ ಅಲ್ಲಿ ಕತೆ ನೋಡ್ಕೊಂಡು ಪೈಲ್ವನ್ ಪಾಪಣ್ಣ ಇದ್ದಾನ ಏನು ಅಂತ ಹೇಳಿ ಹೆಂಗ ಇವನು ಸುಳ್ಳು ಹೇಳ್ಯಾನೆ ಅಂತ ನಮಗೇನೋ ಅನ್ನಿಸ್ತೈತಿ. ಅಂಥ ಮನುಷ್ಯ ಅಲ್ಲ ಪೈಲ್ವನ್ ಪಾಪಣ್ಣ, ಭಾಳ ಧೈರ್ಯವಾದ ಮನಸ್ತ. ಏನು ಹಾಕ್ಯಮ್ಮ ಅಂತಾನಲ್ಲ. ಸಾಲದಾರ ಕಾಡ್ತೀನಿ ನಾನು. ಅವನು ಯಾವಾಗಿಂದಲೂ ಅವ್ನು ಸಾಲ ಮಾಡಿರೋದು ಇದ್ದೇ ಐತೆ. ಯಾವಾಗಲೂ ಮಸ್ತ ಸಾಲ ಮಾಡ್ಕೊಂಡೇ ಇದ್ದಾನೆ. ಯಾರು ಮಸ್ತಾಗಿ ಕುಯ್ಸ್ಕೊಳ್ಳೋನೆ ಕೊಡೋ ವ್ಯವಹಾರ ಮಾತ್ರ ಚೆನ್ನಾಗೈತೆ. ಒಳ್ಳೆ ವ್ಯವಹಾರದ ಮನುಷ್ಯ. ಕೊಡೋದು ತಗೊಂಬೋದು ವ್ಯವಹಾರ ಮಾತ್ರ ಭಾಳ ಚೆನ್ನಾಗೈತೆ. ವ್ಯವಹಾರ ಚೆನ್ನಾಗಿರೋದಕ್ಕೆ ಮತ್ತು ಇಷ್ಟೊಂದು ಜನ ಸಂಪಾದಿಸಿರೋದು ಅದಕ್ಕೇನೆ. ಇಲ್ಲಿ ನಾನು ಈ ಅಮ್ಮ ಇರ್ತೀವಿ, ಹೋಗಿ ಬರೋದು ನೀನು. ಹೋಗಿ ಬರ್ತಿ ತಡಿಯಪ್ಪ. ಇಲ್ಲೇ ಇರಮ್ಮ ಚಂಪಾ. ಸರಿ ಆಯ್ತು ಆಂಟಿ, ಇಲ್ಲೇ ಇರ್ತೀನಿ, ಹೋಗಿ ಬನ್ನಿ. ಪೈಲ್ವನ್ ಪಾಪಣ್ಣ ನೇಣಾಕೆಣವನೆ ಅಂತ ಹೇಳಿ ಇವ್ನು ಪೋಲ್ ಮಾಡ್ದೆ. ಅದಕ್ಕೇನೆ ನಮಗೆ ಇವ್ನು ಪೋಲ್ ಮಾಡ್ಯಾರ ಎಂಬುದು ಗೊತ್ತು. ಹೋಗಿ ನೋಡ್ಕೊಂಬತ್ತೀನಿ. ಯಾಕೆ ಜನ ಬೇರೆ ಹತ್ಲಾಗೆಲ್ಲ ಹೋಗ್ತಾ ಇದ್ದಾರೆ. ಯಾಕೆ ಏನೋ ಏನಕ್ಕೆ ಹೋಗ್ತಾರೆ ಜನ ಅಂದರೆ ಹೋಗಿ ನೋಡ್ಕೊಬತ್ತೀನಿ ಅದೇಳಿ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೀನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.